ಕ್ವಶನ್ ನಂಬರ್ 105. ಒಂದು ತರಗತಿಯಲ್ಲಿ 40% ವಿದ್ಯಾರ್ಥಿಗಳು ಕನ್ನಡವನ್ನು, 25% ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಮತ್ತು 10% ಎರಡನ್ನೂ ಬಯಸುತ್ತಾರೆ. ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡರೆ ಅವನು ಕನ್ನಡ ಅಥವಾ ಸಂಸ್ಕೃತವನ್ನು ಬಯಸುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ 40% ವಿದ್ಯಾರ್ಥಿಗಳು ಕನ್ನಡವನ್ನು ಆಯ್ಕೆ ಮಾಡ್ತಾರೆ. ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಕನ್ನಡ, ಪ್ರೊಬ್ಯಾಬಿಲಿಟಿ ಆಫ್ ಕೆ ಎಷ್ಟಿದೆ? 40% ಇದೆ. ಇನ್ನು ಸಂಸ್ಕೃತ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಅದೆಷ್ಟಿದೆ ಅಂದ್ರೆ 25% ಇದೆ. ಎರಡನ್ನೂ ಆಯ್ಕೆ ಮಾಡಿಕೊಂಡವರು, ಎರಡನ್ನೂ ಅಂತಂದ್ರೆ ಕೆ ಇಂಟರ್ಸೆಕ್ಷನ್ ಎಸ್ ಇಟ್ ಇಸ್ ಈಕ್ವಲ್ ಟು 10%. ಈಗ ನಾವೇನು ಸೆಲೆಕ್ಟ್ ಮಾಡಬೇಕು? ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡ್ರೆ ಅವರು ಕನ್ನಡ ಅಥವಾ ಸಂಸ್ಕೃತ, ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಕನ್ನಡ ಆರ್ ಸಂಸ್ಕೃತ ಅಂದ್ರೆ ಕೆ ಯೂನಿಯನ್ ಎಸ್. ಸೊ ಇದು ಫಾರ್ಮುಲಾ ಏನಿದೆ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಕೆ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಕೆ ಇಂಟರ್ಸೆಕ್ಷನ್ ಎಸ್ ಅಂತ ಇದೆ ಫಾರ್ಮುಲಾ. ಸೊ ಇದರ ಪ್ರಕಾರ ನಾವೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಕೆ 40% plus probability of S is 25% minus probability of K intersection S ಅಂದ್ರೆ 10% ಇದೆ. 25 minus 10, 25 minus 10 ಅಂದ್ರೆ 15. ಈ 15 plus 40 ಅಂತಂದ್ರೆ 55% ಆಯ್ತು. ಈ ಪರ್ಸೆಂಟ್ ನ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಬರ್ದಿದ್ರೆ ಸೊ 55/100. ಇಲ್ಲಿ ಪರ್ಸೆಂಟ್ ಇರೋದ್ರಿಂದ ಪರ್ಸೆಂಟೇಜ್ ಈಸ್ ನಥಿಂಗ್ ಬಟ್ ಫಾರ್ 100. ಸೊ ಬೈ 100. 5 ಒಂದ್ಲೆ 5 ಒಂದ್ಲೆ 5 7 10 0. ದೇರ್ಫೋರ್ ಪ್ರೊಬ್ಯಾಬಿಲಿಟಿ ಎಷ್ಟು ಅಂದ್ರೆ 11/20. ಆಪ್ಷನ್ 3 11/20. ನೆಕ್ಸ್ಟ್ ಕ್ವಶನ್, 8 ಬಾಹುಗಳುಳ್ಳ ಬಹುಭುಜಾಕೃತಿಯ ಒಂದು ಕೋನವು 65 ಡಿಗ್ರಿ ಇತ್ತು ಮತ್ತು ಇನ್ನುಳಿದ ಕೋನಗಳು ಸಮವಾಗಿರುತ್ತವೆ. ಪ್ರತಿಯೊಂದು ಸಮಕೋನದ ಅಳತೆ ಎಷ್ಟು? ಒಟ್ಟು 8 ಬಾಹುಗಳಿದೆ ಅಂದ್ರೆ 8 ಕೋನಗಳೇ ಇರ್ತದೆ. 8 ಕೋನದಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ 65 ಡಿಗ್ರಿ ಅಂತ. ಇನ್ನು 7 ಕೋನಗಳು ಸಮ ಇದಾಗುತ್ತೆ. ಆ ರೀತಿ ಇದ್ರೆ ಆ ಸಮವಾಗಿರ್ತಕ್ಕಂಥ ಕೋನದ ಅಳತೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನಾವು ಒಂದು ಫಾರ್ಮುಲಾ ಬಳಸ್ತೀವಿ. ಏನಂದ್ರೆ ಒಳಕೋನಗಳ ಮೊತ್ತ. ಯಾವ್ದಾದ್ರು ಒಂದು ಬಹುಭುಜಾಕೃತಿ ಕೊಟ್ಟಿದ್ರೆ ಅದರ ಒಳಕೋನಗಳ ಮೊತ್ತ. ಫಾರ್ಮುಲಾ ಏನಿದೆ ಅಂತಂದ್ರೆ 2n - 4 into 90 ಡಿಗ್ರಿ ಅಥವಾ n - 2 into 180 ಡಿಗ್ರಿ. ಇದನ್ನ ಹಿಂಗೂ ಬರೀತಾರೆ, n - 2 into 180 ಡಿಗ್ರಿ ಅಂತ ಕೂಡ ಬರೀತಾರೆ. ಇಲ್ಲಿ n ಅಂತಂದ್ರೆ ನಂಬರ್ ಆಫ್ ಸೈಡ್ಸ್, ಬಾಹುಗಳ ಸಂಖ್ಯೆ. ಇಲ್ಲಿ 8 ಬಾಹುಗಳುಳ್ಳ ಒಂದು ಬಹುಭುಜಾಕೃತಿ ಅಂತ ಹೇಳಿದ್ರಿಂದ n ಪ್ಲೇಸ್ ಅಲ್ಲಿ 8 ಹಾಕ್ರಿ. 8 - 2 180 ಡಿಗ್ರಿ. 8ರಲ್ಲಿ 2 ಹೋದ್ರೆ 6 ಇಂಟು 180 ಡಿಗ್ರಿ ಅಂಡ್ ಇಟ್ ಇಸ್ ಈಕ್ವಲ್ ಟು 6 0 0 6 8 48 ದಶಕ 4 6 6 4 10. ಅಂದ್ರೆ ಎಲ್ಲಾ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 1080 ಡಿಗ್ರಿ ಎಲ್ಲಾ ಕೋನಗಳ ಮೊತ್ತ. ಅದರಲ್ಲಿ ಒಂದು ಕೋನ 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ 65 ಡಿಗ್ರಿನ ಸಬ್ಟ್ರಾಕ್ಟ್ ಮಾಡಿ ಕಳಿಯೋಣ. ಇದು 7, ಇದು 10 ಆದ್ರೆ 10ರಲ್ಲಿ 5 ಹೋದ್ರೆ 5, 7ರಲ್ಲಿ 6 ಹೋದ್ರೆ 1 0 1. ಸೊ ಇನ್ನು 7 ಕೋನಗಳ ಮೊತ್ತ 1015 ಡಿಗ್ರಿ. ಎಲ್ಲಾ ಕೋನಗಳು ಸಮವಾಗಿರೋದ್ರಿಂದ ಪ್ರತಿ ಕೋನನು ಸಮವಾಗಿರುತ್ತೆ. ದೇರ್ಫೋರ್ ಡಿವೈಡ್ ಬೈ 7 ಮಾಡಿ 7ರಿಂದ ಭಾಗಿಸಿದ್ರೆ ಪ್ರತಿ ಕೋನ ಎಷ್ಟೆಷ್ಟು ಡಿಗ್ರಿ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ದೇರ್ಫೋರ್ 7 ಒಂದ್ಲೆ 7 3 ಉಳಿತು 31 ಆಯ್ತು. 7 4 28 ಮತ್ತು 3 ಉಳಿತು 35 ಆಯ್ತು. 7 5 35. ಸೊ ಪ್ರತಿ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 145 ಡಿಗ್ರಿ ಇರುತ್ತೆ. 7 ಕೋನಗಳು 145 ಡಿಗ್ರಿ ಇದ್ರೆ ಒಂದು ಕೋನ 65 ಡಿಗ್ರಿ ಇದೆ ಅಂತ ಅರ್ಥ. ಸೊ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಅರ್ಧ ವೃತ್ತಾಕಾರದ ತಟ್ಟೆಯ ಪರಿಧಿ ಎಷ್ಟು ಅಂತ ಕೇಳ್ತಾರೆ. ಓಕೆ, ಈಗ ಒಂದು ಯಾವ ಆಕಾರದಲ್ಲಿದೆ? ಅರ್ಧ ವೃತ್ತಾಕಾರ. ಒಂದು ಪೂರ್ಣ ವೃತ್ತನೇ ತಗೊಳ್ತೀನಿ ನಾನು, ಆದ್ರೆ ನಮಗ್ ಬೇಕಾಗಿರೋದು ಅರ್ಧ ವೃತ್ತ. ಇನ್ನು ಅರ್ಧ ವೃತ್ತನ ಎರೇಸ್ ಮಾಡ್ಬೇಡ. ಓಕೆ, ಇಲ್ಲಿ ಮೇಲ್ಗಡೆ ಇದು ಬೇಕಾಗಿದೆ ನಮಗೆ.
ಆಕ್ಚುಲಿ ನಮ್ಮ ಸರ್ಕಲ್ ಅಥವಾ ಈ ತಟ್ಟೆ ಅಂತ ಏನ್ ಹೇಳಿದ್ರೆ ಅದು ಅರ್ಧ ವೃತ್ತಾಕಾರದಲ್ಲಿ ಇದೆ, ಸೆಮಿ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇದೆ, ಸೆಮಿ ಸರ್ಕಲ್ ಫಾರ್ಮ್. ಇನ್ನು ರೇಡಿಯಸ್ ಅಥವಾ ಡಯಾಮೀಟರ್ ಕೊಟ್ಟಿದ್ದಾರೆ, ವ್ಯಾಸ ಅಂದ್ರೆ ಡಯಾಮೀಟರ್. ವ್ಯಾಸ 10 ಸೆಂಟಿಮೀಟರ್ ಅಂತಂದ್ರೆ ತ್ರಿಜ್ಯ ಎಷ್ಟಾಗುತ್ತೆ, ಅಲ್ಲಿಗೆ 5 ಸೆಂಟಿಮೀಟರ್ ಆಗುತ್ತೆ. ಎಸ್, ನಮ್ಗೆ ಬೇಕಾಗಿರೋದು ಇಷ್ಟು ಮಾತ್ರ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವ್ಯಾಸ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಲೆಂತ್ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. 10 ಸೆಂಟಿಮೀಟರ್, ಇದು ಟೋಟಲ್ 10 ಸೆಂಟಿಮೀಟರ್ ಇದೆ ಅಂತಂದ್ರೆ ಈ ರೇಡಿಯಸ್ ಎಷ್ಟಿರುತ್ತೆ, 5 ಸೆಂಟಿಮೀಟರ್ ಇರ್ತದೆ, ತ್ರಿಜ್ಯ 5 ಸೆಂಟಿಮೀಟರ್. ಓಕೆ ಓಕೆ, ತ್ರಿಜ್ಯ 5 ಸೆಂಟಿಮೀಟರ್, ರೇಡಿಯಸ್ 10 ಸೆಂಟಿಮೀಟರ್. ಒಂದು ವೇಳೆ ಪೂರ್ಣ ವೃತ್ತ ಆಗಿತ್ತು ಅಂತಂದ್ರೆ ಅದರ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಸೂತ್ರ ಏನಂತಂದ್ರೆ 2πr. 2πr ಇದೇನಿದು, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂದ್ರೆ ವೃತ್ತದ ಪರಿಧಿ. ಇಲ್ಲಿ ಅರ್ಧ ವೃತ್ತ ಇರೋದ್ರಿಂದ ಡಿವೈಡ್ ಬೈ 2 ಮಾಡೋಣ. ಸೊ ಅಲ್ಲಿಗೆ ಆನ್ಸರ್ ಎಷ್ಟು ಬರುತ್ತೆ, πr ಬರುತ್ತೆ. ಪ್ಲಸ್ ಇದು ಯಾವುದು ಅಂತಂದ್ರೆ ಈ ಲೆಂತ್ ಮಾತ್ರ ಸಿಕ್ತು, ಕೆಳಗಡೆ ಇರತಕ್ಕಂತ ಈ ಕರ್ವ್ ಏನಿದೆ ಅರ್ಧ ವೃತ್ತ ಅದರ ಲೆಂತ್ ಎಷ್ಟಿರುತ್ತೆ ಅಂದ್ರೆ π ಇಂಟು ಆರ್. ಆರ್ ಅಂದ್ರೆ ರೇಡಿಯಸ್. ಇನ್ನು ಮೇಲ್ಗಡೆ ಇರ್ತಕ್ಕಂಥ ಲೆಂತ್ ಕೂಡ ಸೇರಿಸಬೇಕು. ಮೇಲ್ಗಡೆ ಇರ್ತಕ್ಕಂಥ ಲೆಂತ್ ಅಂತ ಅಂದ್ರೆ ಡಯಾಮೀಟರ್, ವ್ಯಾಸ. ವ್ಯಾಸ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಈ 10 ಕೂಡ ಇಲ್ಲಿ ಸೇರಿಸ. ದಿಸ್ ಇಸ್ ಈಕ್ವಲ್ ಟು π ಅಂತಂದ್ರೆ 3.14 ಅಥವಾ 22/7. ಸದ್ಯಕ್ಕೆ 22/7 ಅಂತ ಅನ್ಕೊಳ್ಳೋಣ, ಬೇಕು ಅಂದ್ರೆ 3.14 ಅಂತ ಆಮೇಲೆ ಅನ್ಕೊಳ್ಳೋಣ. ಇಲ್ಲ 3.14, ಹೌದಾ? ಓಕೆ, 3.142 ಇದೆ, 3.14 ಅಂತ ಅನ್ಕೊಳ್ರಿ. ಇಂಟು ಆರ್ ಎಷ್ಟಿದೆ, ರೇಡಿಯಸ್ 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಪ್ಲಸ್ 10. ಈಗ ಮಲ್ಟಿಪ್ಲೈ ಮಾಡ್ಕೊಳ್ರಿ, 5 4 20 ದಶಕ 2, 5 1 5, 5 ಪ್ಲಸ್ 2 7 ಪಾಯಿಂಟ್, 5 3 15. ಇದೊಂದು 10 ಸೇರಿಸಿದ್ರೆ ಎಷ್ಟಾಗುತ್ತೆ, 25.7 ಸೆಂಟಿಮೀಟರ್. ಸೊ ಈ ಅರ್ಧ ವೃತ್ತಾಕಾರದ ತಟ್ಟೆ ಏನಿದೆ ಅದರ ಪರಿಧಿ ಎಷ್ಟಾಗುತ್ತೆ ಅಂದ್ರೆ 25.7 ಸೆಂಟಿಮೀಟರ್. ಈ 10 ಅನ್ನೋದು ವ್ಯಾಸ, ಈ 15.7 ಅಂತ ಬಂದಿರೋದು ಅರ್ಧ ವೃತ್ತದ ಪರಿಧಿ. ಪೂರ್ಣ ವೃತ್ತ ಆಗಿತ್ತು ಅಂತಂದ್ರೆ 2πr ಅಂತ ಇರ್ತಿತ್ತು, ಅರ್ಧ ಆಗಿರೋದ್ರಿಂದ ಡಿವೈಡ್ ಬೈ 2 ಮಾಡೋದನ್ನ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 25.7 ಸೆಂಟಿಮೀಟರ್, ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗೆ ಕೊಟ್ಟಿರುವ ದತ್ತಾಂಶಗಳಿಗೆ ಕ್ಷೇತ್ರದ ವಿಸ್ತೀರ್ಣ ಎಷ್ಟು? ಎ ಇಂದ ಶುರು ಮಾಡಬೇಕು, ಒಂದು ಆಕಾರ ಬರುತ್ತೆ ನಮಗೆ. ಓಕೆ, ಈಗ ಈ ರೀತಿ ಡ್ರಾ ಮಾಡ್ತೀವಿ. ಇದು ಎ. ಎ ಇಂದ 1 2 3 ಅಂದ್ರೆ ಇದು 10 20 30 30 ಯೂನಿಟ್ಗೆ ರೈಟ್ ಸೈಡ್ ಬಿ ಕೊಟ್ಟಿದ್ದಾರೆ. ರೈಟ್ ಸೈಡ್ ಬಿ, ಇಲ್ಲಿಂದ ರೈಟ್ ಸೈಡ್ ಎಷ್ಟು ಯೂನಿಟ್ ಇದೆ, ಇದು 30 ಯೂನಿಟ್ಸ್, ಸಾರಿ 50 ಯೂನಿಟ್ಸ್ ಇದೆ, 50 ಯೂನಿಟ್. 1 2 ಬೇಡ, ಅದೆಲ್ಲ ಬೇಡ, ನಮಗೆ 50 ಯೂನಿಟ್ ಅಂತ ಅನ್ಕೊಳ್ಳೋಣ, 50. ಇದು ಬಿ. ನೆಕ್ಸ್ಟ್ ಮತ್ತೆ 30 ಮೇಲ್ಗಡೆ ಹೋಗ್ಬೇಕು, 60 ಬರ್ಬೇಕಂದ್ರೆ ಇದು 10 20 30 40 50 60. 60ಕ್ಕೆ ಲೆಫ್ಟ್ ಸೈಡ್ 40 ಯೂನಿಟ್ ಹೆಚ್ಚಿದೆ. ಸೊ ಲೆಫ್ಟ್ ಸೈಡ್ 40 ಯೂನಿಟ್, ಈ ಕಡೆ ಲೆಫ್ಟ್ ಸೈಡ್ ಎಷ್ಟು ಯೂನಿಟ್ ಇದು, 40 ಯೂನಿಟ್ಸ್. ನೆಕ್ಸ್ಟ್ ಮತ್ತೆ 40 ಯೂನಿಟ್ ಹೋದ್ರೆ 100 ಸಿಗುತ್ತೆ, 60 70 80 90 100 ಯೂನಿಟ್ಗೆ ಎಕ್ಸಾಕ್ಟ್ ಆಗಿ ರೈಟ್ ಸೈಡ್ ಬಲ್ಗಡೆ 30 ಯೂನಿಟ್ ಹೋದ್ರೆ ಅಲ್ಲಿ ಎಫ್ ಇದೆ, ಇಲ್ಲಿಂದ ಬಲ್ಗಡೆ 30 ಯೂನಿಟ್, ಇಲ್ಲೇನಿದೆ ಎಫ್, ಇದು ಹೆಚ್, ಇದು ಎಫ್, ಇದು 30 ಯೂನಿಟ್ ಇದೆ. ಅಲ್ಲಿಂದ ಮೇಲ್ಗಡೆ 2 ಯೂನಿಟ್ ಹೋಗ್ಬೇಕು, ಯಾಕಂದ್ರೆ 120 ಇರೋದ್ರಿಂದ 100 110 120 ಇಲ್ಲಿವರೆಗೆ ಮಾತ್ರ ಇರೋದು. ಇದು ಜಿ. ಮೇಲ್ಗಡೆ ಇರೋದು ಅದು ಎಕ್ಸ್ಟ್ರಾ, ಅದನ್ನ ನಾವು ಎರೇಸ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆ ಇರೋದು ಬೇಕಾಗಿಲ್ಲ ನಮಗೆ. ಓಕೆ, ಜಿ ವರೆಗೆ ಮಾತ್ರ ಇರೋದು. ಈಗ ನಮ್ಮ ಕ್ಷೇತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಜಿ ಇಂದ ಎಫ್ ಗೆ ಜಾಯಿನ್ ಮಾಡಬೇಕು, ಎಫ್ ಇಂದ ಬಿ ಗೆ ಜಾಯಿನ್ ಮಾಡಬೇಕು, ಬಿ ಇಂದ ಎ ಗೆ ಜಾಯಿನ್ ಮಾಡಬೇಕು, ಆಮೇಲೆ
ಎ ಇಂದ ಹೆಚ್ಚು ಅಂದ್ರೆ ಒಂದು ಫೀಲ್ಡ್ ಅಂತ ಅರ್ಥ. ಇದು ಒಂದು ರೀತಿ ಒಂದು ಫೀಲ್ಡ್ ಇದು. ಸೊ ಈ ರೀತಿ ಇದೆ ಫೀಲ್ಡ್. ಕರೆಕ್ಟ್ ಆಗಿ ನೋಡಿ, ಮತ್ತೊಂದ್ಸಾರಿ ಡಾಟಾ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಎ ಇಂದ ಶುರುವಾಗಿದೆ. ಎ ಇಂದ 30 ಯೂನಿಟ್ಸ್ 30 ಯೂನಿಟ್ ಮೇಲ್ಗಡೆ ಹೋದ್ರೆ ರೈಟ್ ಸೈಡ್ 50 ಇದೆ ನೋಡಿ. ಎ ಇಂದ 30 ಯೂನಿಟ್ ಹೋದ್ರೆ ಬಲಗಡೆ 50 ಯೂನಿಟ್. ಅಲ್ಲಿಂದ 30 ಯೂನಿಟ್ ಅಂತಂದ್ರೆ 60 ರೀಚ್ ಆಗ್ತೀವಿ ನಾವು. ಅಲ್ಲಿ ಎಡಗಡೆ ತಿರುಗಿದ್ರೆ 40 ಯೂನಿಟ್ ನೋಡಿ. 40 50 60 60ಕ್ಕೆ ಹೋದ್ರೆ ಎಡಗಡೆ 40 ಯೂನಿಟ್. ಅಲ್ಲಿಂದ ಮತ್ತೆ 40 ಯೂನಿಟ್ ಮೇಲ್ಗಡೆ ಹೋದ್ರೆ 100ಕ್ಕೆ ಬರ್ತೀವಿ. 100 ಹತ್ರ ಇಲ್ಲಿಗೆ ಬಲಗಡೆ 30 ಯೂನಿಟ್, ಬಲಗಡೆ 30 ಯೂನಿಟ್. ಅಲ್ಲಿಂದ ಮೇಲ್ಗಡೆ 20. ಇದು ಹೆಚ್ಚು, ಇದು ಬಿ. ಸೊ ಈ ರೀತಿ ಇದೆ. ಈಗ ಇಲ್ಲಿ ಯಾವ್ಯಾವ ಶೇಪ್, ಇಷ್ಟರ ಏರಿಯಾ ಫೈಂಡ್ ಮಾಡ್ಬೇಕು. ಇದೆಲ್ಲ ಏನ್ ಶೇಪ್ಗಳಿದೆ, ಇದರ ಏರಿಯಾ. ಇಲ್ಲಿ ಒಟ್ಟಿಗೆ 1 2 3 4 ಟ್ರಯಾಂಗಲ್ಗಳಿದೆ, ಒಂದು ಟ್ರಪೀಜಿಯಂ ಇದೆ. ಟ್ರಯಾಂಗಲ್ಗಳ ಏರಿಯಾ ಫೈಂಡ್ ಮಾಡೋದು ನಿಮ್ಗೆ ಗೊತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇನ್ನು ಟ್ರಪೀಜಿಯಂ ಇದೆಯಲ್ಲ, ಅದರ ಏರಿಯಾ ಹೆಂಗ್ ಫೈಂಡ್ ಮಾಡ್ತೀವಿ ಅಂತಂದ್ರೆ ಫಾರ್ಮುಲಾ ಏನಿದೆ, 1/2 ಇಂಟು h ಇಂಟು a ಪ್ಲಸ್ ಬಿ. 1/2 ಇಂಟು h ಇಂಟು a ಪ್ಲಸ್ ಬಿ. ಇದು ಏರಿಯಾ ಆಫ್ ಟ್ರಪೀಜಿಯಂ ಫೈಂಡ್ ಮಾಡೋದು ಫಾರ್ಮುಲಾ. ಇಲ್ಲಿ ಹೆಚ್ ಅಂತಂದ್ರೆ ಇಲ್ಲಿ ಪ್ಯಾರಲಲ್ ಸೈಡ್ಸ್ ಏನಿರುತ್ತಲ್ಲ, ಟ್ರಪೀಜಿಯಂ ಅಲ್ಲಿ ಒಂದು ಪೇರ್ ಪ್ಯಾರಲಲ್ ಸೈಡ್ಸ್ ಇರುತ್ತೆ. ಆ ಪ್ಯಾರಲಲ್ ಸೈಡ್ಸ್ ಗಳ ನಡುವಿನ ಡಿಸ್ಟೆನ್ಸ್, ಹೈಟ್, ಅದನ್ನ ಹೆಚ್ ಅಂತ ಕರಿತೀವಿ. ಮತ್ತು ಎ ಮತ್ತು ಬಿ ಅಂತಂದ್ರೆ ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್, ಈ ಪ್ಯಾರಲಲ್ ಸೈಡ್ ಗಳ ಲೆಂತ್. ಇನ್ನು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಈಗ ಒಂದೊಂದೇ ಏರಿಯಾ ಫೈಂಡ್ ಮಾಡಿ. ಇದನ್ನ 1 ಅಂತ ಕರಿತೀನಿ, ಇದು 2, ಇದು 3, ಇದು 4, ಇದು 5 ಆಗಿರಲಿ. ಓಕೆ, ಏರಿಯಾ ಆಫ್ ಫಸ್ಟ್ ಟ್ರಯಾಂಗಲ್, ಒಂದನೇದ್ರದ್ದು ಏರಿಯಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಯಾವ್ದಾದ್ರು ಒಂದನ್ನ ಬೇಸ್ ಅನ್ಕೊಳ್ರಿ. ಬೇಸ್ ಯಾವ್ದಾಗಿರ್ಲಿ, ಇದು 30 ಇದೆಯಲ್ಲ, ಇದು ಬೇಸ್ ಆಗಿರ್ಲಿ, ಇದು 50 ಅನ್ನೋದು ಹೈಟ್ ಆಗಿರ್ಲಿ. 30 ಇಂಟು 50 ಬೇಸ್ ಇಂಟು ಹೈಟ್ ಅಂದ್ರೆ 30 ಇಂಟು 50 ಅಂತ ಅನ್ಕೊಂಡ್ರೆ 2 ಒಂದ್ಲೆ 2 15 ಮಲ್ಟಿಪ್ಲೈ ಮಾಡಿ 15 5 75 750 ಸ್ಕ್ವೇರ್ ಯೂನಿಟ್ಸ್. ಆಕ್ಚುಲಿ ಬರೀ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ, ಯೂನಿಟ್ಸ್ ಅಲ್ಲ, ಸ್ಕ್ವೇರ್ ಯೂನಿಟ್ಸ್. 750 ಆಯ್ತು. ಇನ್ನು ಎರಡನೇದಕ್ಕೆ ಬರೋಣ, ಸೆಕೆಂಡ್ ಪಾರ್ಟ್ ನ ಏರಿಯಾ ಇದು. ಇದರಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಒಂದನ್ನ ಬೇಸ್ ಅನ್ಕೊಂಡ್ರೆ ಇನ್ನೊಂದನ್ನ ಹೈಟ್ ಅನ್ಕೊಂಡ್ರೆ, ಇಲ್ಲಿ 40 ಬೇಸ್ ಅಂತ ಅನ್ಕೊಂಡ್ರೆ ಹೈಟ್ ಎಷ್ಟಾಗುತ್ತೆ ಅಂದ್ರೆ 60. ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಲೆಂತ್ ಇದು 60. ಓಕೆ, ಡಿವೈಡ್ ಮಾಡಿ 20, 2 6 12, 1200 ಸ್ಕ್ವೇರ್ ಯೂನಿಟ್ಸ್. ಇದು ಸೆಕೆಂಡ್ ಪಾರ್ಟ್. ಇನ್ನು ಥರ್ಡ್ ಪಾರ್ಟಿಗೆ ಬಂದ್ರೆ ಇದರಲ್ಲಿ 1/2 ಇಂಟು ಬೇಸ್ 40 ಇರಲಿ, ಹೈಟ್ ಎಷ್ಟಾಗುತ್ತೆ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ 10 20 30 40 50 60. ಸೊ ಬೇಸ್ 40, ಹೈಟ್ 60. ಮತ್ತೊಮ್ಮೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 1200 ಬರುತ್ತೆ. ಯಾಕಂದ್ರೆ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ ನಮಗೆ 1200. ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು, ಥರ್ಡ್ ಆಯ್ತು. ಈಗ ಫೋರ್ತ್ ಪಾರ್ಟಿಗೆ ಬಂದ್ರೆ ಅದರಲ್ಲಿ ಹಾಫ್ ಇಂಟು ಬೇಸ್ 30 ಆಗಿರ್ಲಿ, ಹೈಟ್ 1 2 20 ಇದೆ. ಸೊ 30 ಇಂಟು 20 ಡಿವೈಡ್ ಮಾಡಿದ್ರೆ ಇದು 10 ಆಯ್ತು. ಎಷ್ಟು ಬಂತ ಅಲ್ಲಿಗೆ 300. ಸೊ ಎಲ್ಲ ಟ್ರಯಾಂಗಲ್ಗಳ ಏರಿಯಾಸ್. ಈಗ ಫಿಫ್ತ್ ಪಾರ್ಟ್ ಏನಿದೆ ಅದು ಟ್ರಪೀಜಿಯಂ. ಟ್ರಪೀಜಿಯಂ ಏರಿಯಾ ಗೊತ್ತಲ್ಲ ನಮಗೆ, 1/2 ಇಂಟು ಹೈಟ್ ಅಂತಂದ್ರೆ ಪ್ಯಾರಲಲ್ ಸೈಡ್ ಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ, 10 20 30 40 50 60 70. ಇಲ್ಲಿಂದ ನೋಡಿ, ಇಲ್ಲಿಂದ 10 20 30 40 50 60 70 ಯೂನಿಟ್ಸ್, 70 ಇಂಟು ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್ ಎ ಪ್ಲಸ್ ಬಿ. ಇದು 30 ಯೂನಿಟ್ಸ್ ಇದ್ರೆ ಇದು 50 ಯೂನಿಟ್ಸ್ ಇದೆ. ಸೊ 30 ಪ್ಲಸ್ 50, 30 ಪ್ಲಸ್ 50 ಅಂದ್ರೆ 80. ಡಿವೈಡ್ ಮಾಡಿ 7 1 2 1 2 4 8 0 0 7 4 28 2008. ಎಲ್ಲಾ ಏರಿಯಾಗಳನ್ನ ಈಗ ಆಡ್ ಮಾಡಬೇಕು.
ಓಕೆ ರೈಟ್. ಇಲ್ಲಿ 2800 ಪ್ಲಸ್ 300 ಇವೆರಡನ್ನ ಸೇರಿಸ್ಬಿಡ್ತೀನಿ ನಾನು. 1200 ಅಂದ್ರೆ 2400 ಅಂತ ಬರ್ದ್ಬಿಡ್ತೀನಿ, ಪ್ಲಸ್ 750. ಓಕೆ, ಇದು 50 ಲಾಸ್ಟ್ಗೆ. 7 ಪ್ಲಸ್ 3 10, 10 8 18, 18 4 22, 22ಕ್ಕೆ 2 ದಶಕ 2, 2 4 6, 6250 ಸ್ಕ್ವೇರ್ ಯೂನಿಟ್ಸ್, 6250 ಸ್ಕ್ವೇರ್ ಯೂನಿಟ್ಸ್. 6250 ಅಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್. 6250. ಅದು ಬರೀ ಯೂನಿಟ್ಸ್ ಕೊಟ್ಟಿದ್ರೆ ಯೂನಿಟ್ಸ್ ಅಲ್ಲ, ಸ್ಕ್ವೇರ್ ಯೂನಿಟ್ಸ್ ಆಗ್ಬೇಕು, ಸ್ಕ್ವೇರ್ ಯೂನಿಟ್ಸ್. ನೆಕ್ಸ್ಟ್ ಕ್ವಶನ್ ಇಸ್ 10 ಸೆಂಟಿಮೀಟರ್ ವ್ಯಾಸವಿರುವ ಅರ್ಧ ಗೋಳಾಕಾರದ ಬಟ್ಟಲಿನಲ್ಲಿ ಎಷ್ಟು ಲೀಟರ್ಗಳ ನೀರನ್ನು ಹಿಡಿದಿಡಬಹುದು? ಸೇಮ್ ಅದೇ ರೀತಿನೇ ಆಗ್ಲೇ ಏನ್ ಕೊಟ್ಟಿದ್ರಲ್ಲ ಅದೇ ರೀತಿ ಕ್ವಶನ್ ಇದು ಕೂಡ. ಅರ್ಧ ವೃತ್ತಾಕಾರ, ಇಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಈ ರೀತಿ ಇದೆ, ಬಟ್ ಅವಾಗ ಕೊಟ್ಟಿರೋದು ಬರೀ ಸರ್ಕಲ್, ಈ ಕೊಟ್ಟಿರೋದು ಗೋಳ, ಅರ್ಧ ಗೋಳ. ಎಷ್ಟು ಸೆಂಟಿಮೀಟರ್ ಇದೆ ವ್ಯಾಸ? 10 ಸೆಂಟಿಮೀಟರ್ ಇದೆ. ಅಂದ್ರೆ ತ್ರಿಜ್ಯ ಎಷ್ಟಿರುತ್ತದೆ? 5 ಸೆಂಟಿಮೀಟರ್. ಎಷ್ಟು ಲೀಟರ್ಗಳ ನೀರನ್ನು ಹಿಡಿದಿಡಬಹುದು ಅಂತಂದ್ರೆ ವಾಲ್ಯೂಮ್ ಅನ್ನ ಫೈನ್ ಮಾಡಬೇಕು. ಘನಫಲ ಅಥವಾ ಗಾತ್ರ ಅಂತ ಹೇಳ್ತೀವಲ್ಲ ಅದು. ಅರ್ಧ ಗೋಳದ ಘನಫಲ ಸೂತ್ರ ಏನಿದೆ ಅಂದ್ರೆ 2/3 ಪೈ ಆರ್ ಕ್ಯೂಬ್ ಅಂತ ಇದೆ. 2/3 ಇಂಟು ಪೈ ಅಂತಂದ್ರೆ 22/7 ಇಂಟು ಆರ್ ಅಂತಂದ್ರೆ 5 ಇದೆ. ಸೊ 5 ಕ್ಯೂಬ್, ರೇಡಿಯಸ್ 5 ಇರೋದ್ರಿಂದ 5 ಕ್ಯೂಬ್ ಅಂದ್ರೆ 5 5 25, 25 125, 125. ಈಗ ಗುಣಾಕಾರ ಮಾಡ್ರಿ. ಈಗ 2 ಇಂಟು 22 ಇಂಟು 145, 2 ಇಂಟು 22 ಅಂತಂದ್ರೆ 44, 125 ಇಂಟು 44 ಗುಣಾಕಾರ ಮಾಡಿದ್ರೆ 4 5 20, 4 2 8, 8 2 10, 4 1 4 1 5, 500 ಪ್ಲಸ್ ಮತ್ತೊಮ್ಮೆ 500 ಬರುತ್ತೆ. ಸೊ 5500 ಆಯ್ತು. ಇದು 22, ಎಸ್, ಟೋಟಲ್ ಆಗಿ 5500. 5500 ಡಿವೈಡ್ ಬೈ 3 21. 5500ನ 21ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 21 2 42, 5ರಲ್ಲಿ 2 ಹೋದ್ರೆ 3, 5ರಲ್ಲಿ 4 ಹೋದ್ರೆ 1, ಈ 0 ತಗೊಳ್ರಿ, 130 ಆಯ್ತು. 21 3ಲೆ 63 ಆಗ್ತದೆ. ಇನ್ನು 3ಲೆ 60 ಅಂದ್ರೆ 6ಲೆ ತಗೊಳ್ರಿ, 21 6ಲೆ 6 1 6, 6 126 ಬರುತ್ತೆ ನೋಡ್ರಿ. 21 6ಲೆ 126, 130ರಲ್ಲಿ 126 ಹೋದ್ರೆ 4 ಉಳಿತು. ಇಲ್ಲಿ 0 ತಗೊಂಡ್ರೆ 21 1ಲೆ 21, ಅಲ್ಲಿಗೆ 19 ಬಂತು. ಇನ್ನು ಪಾಯಿಂಟ್ ತಗೊಂಡು ಇಲ್ಲಿ 0 ತಗೊಂಡ್ರೆ 190. 190 ಅಂದ್ರೆ 21 8 ತಗೊಂಡ್ರೆ 8 16 ಆಗ್ತದೆ. 9 ತಗೊಂಡ್ರೆ 9 1 9, 9 189. ಸೊ 261.9, 261.9 ಸೆಂಟಿಮೀಟರ್ ಕ್ಯೂಬ್. ಇದು ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್. ಇನ್ನು ಮುಂದೆ ಹೋಗ್ಬೋದು, ಸಾಕು ಸದ್ಯಕ್ಕೆ. ಈಗ ಈ ಸೆಂಟಿಮೀಟರ್ ಕ್ಯೂಬ್ ಅನ್ನ ನಾವು ಲೀಟರ್ಗಳಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 1000ದಿಂದ ಭಾಗಿಸ್ಬೇಕು. ಸೊ 261.9 1000ದಿಂದ ಭಾಗಿಸಿದ್ರೆ, ಯಾಕಂದ್ರೆ ಸೆಂಟಿಮೀಟರ್ ಕ್ಯೂಬ್ ನ ಲೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ 1000 ನಾವು ಡಿವೈಡ್ ಮಾಡ್ತೀವಿ. 1 2 3 0 ಇದೆ ಅಂತಂದ್ರೆ ಈ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ ಲೆಫ್ಟ್ ಸೈಡ್ ಬರ್ಬೇಕು, ಅಂದ್ರೆ ಇಲ್ಲಿ ಬರಬೇಕು. ದೇರ್ಫೋರ್ 0.2619 ಲೀಟರ್ಗೆ ಕನ್ವರ್ಟ್ ಆಯ್ತು. ಸೊ ಆನ್ಸರ್ ಎಷ್ಟು ಅಂದ್ರೆ 0.26 ಇಲ್ಲಿದೆಯಲ್ಲ, ಇದು ಆನ್ಸರ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಸಿಲಿಂಡರ್ ನ ತ್ರಿಜ್ಯ 7 ಸೆಂಟಿಮೀಟರ್ ಇದೆ. ಒಂದು ಸಿಲಿಂಡರ್ ಇದೆ, ಅದರ ತ್ರಿಜ್ಯ ಅಂದ್ರೆ ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟರ್. ಮತ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಲ್ಲ ಅದು, ಅದೆಷ್ಟಿದೆ? 968 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಡಬೇಕಿಲ್ಲಿ. ಸೆಂಟಿಮೀಟರ್ ಅಷ್ಟೇ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್. ನಾವು ಫೈನ್ ಮಾಡಬೇಕಾಗಿರೋದು ಸಿಲಿಂಡರ್ ನ ಎತ್ತರ, ಹೈಟ್ ಅನ್ನ ನಾವು ಫೈನ್ ಮಾಡಬೇಕು. ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನಿದೆ ಅಂತಂದ್ರೆ 2πr ಇಂಟು ಆರ್ ಪ್ಲಸ್ ಹೆಚ್. 2πr ಇಂಟು ಆರ್ ಪ್ಲಸ್ ಹೆಚ್ ಇದೇನಿದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ನ ಫಾರ್ಮುಲಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಇದು.
2πr ಇಂಟು ಆರ್ ಪ್ಲಸ್ ಹೆಚ್. ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆದ್ರೆ ಅವ್ರು ಕೊಟ್ಟಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ, ಎಷ್ಟು 968. ಓಕೆ, ಈಗ ಸಿಂಪ್ಲಿಫೈ ಮಾಡಿ 2 1 2 4 8, 1 ಉಳಿತು 2 8 16, 2 4 8 484. ಇನ್ನು ಪೈ ಅಂತಂದ್ರೆ 22/7 ಇಂಟು ರೇಡಿಯಸ್ ಕೊಟ್ಟಿದ್ರೆ 7 ಅಂತೇಳಿ 7 ಇಂಟು 7 ಪ್ಲಸ್ ಹೈಟ್ ಅಂಡ್ ಇಟ್ ಇಸ್ ಈಕ್ವಲ್ ಟು 484. 7 7 ಕ್ಯಾನ್ಸಲ್ ಆಗಲಿ, 22 1 22 7 44, 4 ಉಳಿತು ಅಗೇನ್ 22 7 44. ಸೊ ಇಲ್ಲಿ 7 ಪ್ಲಸ್ ಹೆಚ್ ಈಕ್ವಲ್ ಟು 22 ಆದ್ರೆ ಹೆಚ್ ಈಕ್ವಲ್ ಟು 22 ಮೈನಸ್ 7. 22ರಲ್ಲಿ 7 ಹೋದ್ರೆ 15 ಸೆಂಟಿಮೀಟರ್. ಸೊ ಹೈಟ್ ಆಫ್ ದ ಸಿಲಿಂಡರ್ ಈಸ್ 15 ಸೆಂಟಿಮೀಟರ್. ಆಪ್ಷನ್ 2 ಈಸ್ ಕರೆಕ್ಟ್. ಸೊ ಇದು 2017 ಪೇಪರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಐ ವಿಲ್ ಸಾಲ್ವ್ 16 ಇಲ್ಲ ಅನ್ಸುತ್ತೆ 15 2015.